Hi guys, welcome to my channel. ನೆನ್ಮಂಗಲ್ ಜನ್ಮೋಟೋ ಜಾಯಿದ್ ಮಾತಾಡ್ತಾ ಇದ್ದೀನಿ ಗೈಸ್. ಲಾಸ್ಟ್ ಗೆ ಫೈನಲ್ ಫಿನಿಶ್ ಆಗೈತೆ. ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ನಿಮ್ಗೆ ವಿಡಿಯೋ ಅಪ್ಡೇಟ್ ಮಾಡಿ ತೋರಿಸ್ತೀನಿ ಅಂತ. ಆಗೈತಿ ಇವಾಗ ಫಿಯರ್ ಫುಲ್ ಫಿನಿಶ್ ಆಗೈತೆ ಆಯ್ತಾ. ನೋಡಿ ಫುಲ್ ಫೈನಲಿ ಫಿನಿಶಿಂಗ್ ಆಗ್ಬಿಟ್ಟೈತೆ ಫಿಯಾರೋನ. ಗೈಸ್ ಫೈನಲಿ ಗಾಡಿ ಹೆಂಗ್ ಕಾಣಿಸ್ತೈತೆ ಹೇಳಿ. ನೋಡಿ ನೀಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಫೈನಲಿ ಗಾಡಿ ಹೆಂಗ್ ಕಾಣಿಸ್ತೈತೆ ನೋಡ್ಬಿಟ್ಟು ನನ್ಗೆ ಕಮೆಂಟ್ ಮಾಡಿ. ನೋಡಿ ಗೈಸ್, ಇದು ಅಪರೂಪಗೆ ತೆಗಿಯೋದ್ ಗಾಡಿ ಇದು. ನೋಡಿ ಯಾವ ತರ ಕಾಣಿಸ್ತೈತೆ. ಬರೀ ಮನೆಯಲ್ಲಿ ನಿಲ್ಸಿರ್ತಾನ ಇವನು, ಶೋಕಿ ಕೋಸ್ಕರ ಮಾಡಿಸ್ಕೊಂಡಿರೋದು ನಮ್ ಬೇಬಿ ಬ್ರೋ ಆಯ್ತಾ. ನೋಡಿ ಸುಜುಕಿ ಫಿಯಾರೋ ಇಂಜಿನ್ ಕೇಸ್ ಇದು. ಇಂಜಿನ್ ಕೇಸ್ ಎಲ್ಲಾ 4V200 4V ಅಪಾಚಿದೆ ಕುಣ್ಸಿರೋದು. ಇದು ಬಂದ್ಬಿಟ್ಟು ಫಿಯಾರೋದೆ ಕೇಸ್ಗಳು, ಇಂಜಿನ್ ಕೇಸ್ಗಳು ಆಯ್ತಾ. ಇಲ್ಲೆಲ್ಲಾ ನೋಡಿ ಕಟ್ ಮಾಡಿಸ್ಬಿಟ್ಟು ಫುಲ್ಲು ಫಿಟ್ಟಿಂಗ್ ಮಾಡಿರೋದು. ಇಲ್ಲೆಲ್ಲ ಕೇಸ್ ಕಟ್ ಮಾಡ್ಬಿಟ್ಟು ವೆಲ್ಡಿಂಗ್ ಮಾಡಿ ಎತ್ ಕೆಲಸ ಎಲ್ಲ ಮಾಡಿರೋದು ಆಯ್ತಾ. 4Vದು ಇದು ಎಲ್ಲ ಹೆಡ್ ಬೋರು 200 4Vದು. ಆಮೇಲೆ ಬಂದ್ಬಿಟ್ಟು ನೋಡಿ ಉಮಾ ರೈಸಿಂಗ್ ಕಾರ್ಬೇಟರ್ ಹಾಕಿರೋದು. ಮ್ಯಾನಿಫೋಲ್ಡ್ ಎಲ್ಲ ಇದಕ್ ಬೇರೆ ತರ ರೆಡಿ ಮಾಡಿರೋದು ಇದಕ್ಕೆ ಆಯ್ತಾ. ಆಮೇಲೆ ಬಂದ್ಬಿಟ್ಟು NS ಕಾರ್ಬೇಟರ್ ಕುಣಿಸ್ರೆ ಚಾರ್ಸಿಗೆಲ್ಲ ಟಚ್ ಆದದೆ ಅಂತ ನೋಡಿ ಉಮಾ ರೈಸಿಂಗ್ ಹಾಕಿರೋದು. ಇದಕ್ಕೆ ಕಾರ್ಬೇಟರ್ ಒಂಚೂರು ಟಚ್ ಆಗ್ಬಾರ್ದು ಅಂತ, ಎಲ್ಲೂ ಟಚ್ ಆಗಲ್ಲ ಇದು ಬಂದ್ಬಿಟ್ಟು. ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ನಾನು ಫುಲ್ ಗಾಡಿ ಹಾಕ್ತೀನಿ ಅಂತ, ಅದಕ್ಕೆ ಒಂಚೂರು ಎಡ್ಬೋರ್ದು ಎಲ್ಲ ಬಿಟ್ಬಿಟ್ಟಿದೆ. ಅದಕ್ಕೋಸ್ಕರ ಫೈನಲ್ ಹಾಕಿದೀನಿ. ಇವಾಗ ಸ್ಟಾರ್ಟ್ ಮಾಡಾದ್ಮೇಲೆ ಗಾಡಿ ಒಂದ್ಸಲಿ ತೋರ್ಸ್ಬಿಡೋಣ ಅಂತ ಆಯ್ತಾ. ನೋಡಿ ಗಾಡಿ ಹೆಂಗ್ ಕಾಣಿಸ್ತೈತೆ ಹೇಳಿ. ಫೈನಲ್ ಫಿಟ್ಟಿಂಗ್ ನಲ್ಲಿ ನೋಡಿ ಗಾಡಿ ಮಾಲೀಕರು ಬರ್ತಾವ್ರೆ ನಡ್ಕೊಂಡಿ. ನೋಡಿ ಅಲ್ಲಿ ನಮ್ ಬೇಬಿ ಬ್ರೋ ಅಂತ. ಈ ಗಾಡಿಗೆಲ್ಲ ಬಗ್ಗಿ ನೋಡ್ತಾವ್ರ ಅವರು, ಏನೇನ್ ಮಾಡವ್ರೆ ಏನೇನ್ ಇಲ್ಲ ಅಂತ. ಫಿಯಾರೋ ವ್ಯಾಲೆಂಟ್ರನ್ ರೋಸ್ ಇದು ದೊಡ್ಡ ಫ್ಯಾನು ನಮ್ ಬೇಬಿ ಅವರು. ನೋಡಿ ನಮ್ ಬೇಬಿಗೆ ಖುಷಿ ತಡೆಯಕ್ ಆಗ್ತಾ ಇಲ್ಲ. ನಮ್ ಬೇಬಿದು ಒಂಚೂರು ಗಾಡಿ ಲೇಟ್ ಆಗ್ಬಿಟ್ಟಿತ್ತು. ಅವ್ರ ಫ್ರೆಂಡ್ಗಳು ಗಾಡಿ ರೆಡಿ ಮಾಡಿಸಿ ನಂದು ಲೇಟ್ ಆಗೇನೆ ಮಾಡಿಬೇಕಂದ್ರೆ ಏನಿಲ್ಲ, ನಮ್ ಫ್ರೆಂಡ್ಸ್ ಗಾಡಿಗಳು ಎಲ್ಲ ತಕ್ಕೊಟ್ಬಿಡಿ ನನ್ಗೆ ಬೇಗ ಅಂತಿದ್ರು. ಅದಕ್ಕೋಸ್ಕರ ಒಂಚೂರು ಲೇಟ್ ಆಗೋಯ್ತು. ಹೆಂಗೈತೆ ಗಾಡಿ ನೋಡ್ಬಿಟ್ಟು ನೀವು ನನ್ಗೊಂಚೂರು ಕಮೆಂಟ್ ಮಾಡಿ. ಇದಕ್ಕೊಂದು ಹೆಡ್ಡರ್ಸ್ ಹಾಕ್ಬೇಕು. ಹೆಡ್ಡರ್ಸ್ ಒಂದ್ ಬಾಕಿ ಐತೆ. ಒರಿಜಿನಲ್ ಸ್ಟಾಕ್ ಸೈಲೆನ್ಸರ್ ಹಾಕಿದೀವಿ ಇದಕ್ಕೆ ಆಯ್ತಾ. ಹೆಡ್ಡರ್ಸು ಬರ್ಬೇಕು. ಹೆಡ್ಡರ್ಸು ಕೊಯಮತ್ತೂರಿಂದ ಹೆಡ್ಡರು ಕೊಯಮತ್ತೂರ್ನಲ್ಲಿ ಆರ್ಡರ್ ಹಾಕೋರೆ ಬರ್ತದೆ. ಬಂದಿದ ತಕ್ಷಣನೇ ಹಾಕಿ ಅದೊಂದು ವಾರ್ಮ್ ಅಪ್ ಮಾಡಿ ವಿಡಿಯೋ ತಲುಪಿಸ್ತೀನಿ ನಿಮ್ಗೆ. ಕೆಲ್ಸದ ಬಗ್ಗೆ ನೋಡಿ ಗೈಸ್, ನಮ್ಮ ಅಣ್ಣಂಗೆ ಏನು ಮಾತಾಡಂಗೆ ಇಲ್ಲ. ಕೆಲ್ಸ ಮಾತ್ರ ಒಂಥರ ಹೆಂಗಂದ್ರೆ ಅವರು ಏನ್ ಮಾತಾಡಕ್ಕೆ ಆಗಲ್ಲ ಗೈಸ್ ಕೆಲ್ಸದ ಬಗ್ಗೆ. ಆ ತರ ನಮ್ಮ ಅಣ್ಣ ಅವರು ರೆಡಿ ಮಾಡೋದು ಆಯ್ತಾ. ನಮ್ಮ ಅಣ್ಣ ಕೆಲ್ಸಕ್ ಕುತ್ಕೊಂಡ್ಬಿಟ್ರೆ ಆ ಗಾಡಿ ಫಿನಿಶ್ ಆಗೋವರೆಗೂ ಏನು ಮಾಡಲ್ಲ, ಬೇರೆ ಗಾಡಿ ಮುಟ್ಟಲ್ಲ. ನೋಡಿ ಹಿಂದೆಗಡೆ ಗೆ ರೆಡಿ ಮಾಡಿರೋದು ಉಮಾ ಕಾರ್ಬೇಟರ್ ಹಾಕಿ ಆಯ್ತಾ. ಗಾಡಿ ಓಡಿಸ್ದೆ ಗೈಸ್ ನಾನು. ನೆಕ್ಸ್ಟ್ ಲೆವೆಲ್ ಆಗೈತೆ ಮಾತ್ರ ಓಡ್ಸಕ್ಕೆ ಹೈವೇನಲ್ಲಿ. ಗಾಡಿ ನೋಡಿದ್ರೆ ಅಲ್ಲ, ಗಾಡಿ ಓಡ್ಸಕ್ಕೂ ಹಂಗೆ ಐತೆ. ಇವಾಗ ತೋರಿಸ್ತೀನಿ ಸ್ಟಾರ್ಟ್ ಮಾಡ್ಬಿಟ್ಟು ನಿಮ್ಗೆ ಗಾಡಿ ನೋಡಿ ಹೆಂಗೈತೆ ಅಂತ. ಅವರು ಸ್ಟಾರ್ಟ್ ಮಾಡ್ಬೇಕು ಬಂದ್ರು, ಏನೋ ಮಾಡ್ತಾವ್ರೆ ನೋಡಿ ಗೈಸ್. ಇವ್ರೆ ನಮ್ಮ ಅಣ್ಣ ರುಮಾನಣ್ಣ ಅಂತ. ನೋಡಿ ಗೈಸ್ ವಾರ್ಮ್ ಅಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್. ಗಾಡಿದು ಹೆಸರು ಮಾಡ್ತಾವ್ರೆ ನೋಡಿ ಗೈಸ್. ಕೊಡ್ತಾವ್ರೆ ಒಂದ್ ಟ್ರಯಲ್. ಅವ್ರದೇ ಗಾಡಿ, ಅವರೇ ಓನರು. ಹೋತವ್ರೆ ಅವರು ಟ್ರಯಲ್ಗೆ ನೋಡಿ.
ಗೈಸ್ ಗಾಡಿ ಫುಲ್ ಕಂಪ್ಲೀಟ್ ಆಗೋಯ್ತು. ಗಾಡಿ ನೋಡಿ ವಾರ್ಮ್ ಅಪ್ ಮಾಡಿ ತೋರ್ಸ್ಬಿಡ್ತೀನಿ ನಿಮ್ಗೆ ಗಾಡಿ ಹೆಂಗೈತೆ ಅಂತ. ಆಯ್ತಾ, ಫುಲ್ ಫೈನಲಿ ಇವಾಗ ಕೊಡ್ತಾ ಇರೋದ್ ನಾವು ಗಾಡಿ ನಮ್ ಬೇಬಿ ಅವ್ರಿಗೆ ಮನೆಗ್ ತಗೊಂಡೋಗಕ್ಕೆ. ಲಾಸ್ಟ್ ಫೈನಲ್ ನಿಮ್ಗೆ ವಿಡಿಯೋ ತೋರಿಸಿ ವಿಡಿಯೋ ಎಂಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಬ್ಲಾಗ್ ನಲ್ಲಿ ನೋಡೋಣ. ಆಯ್ತಾ, ನೋಡಿ ಇದ್ರಲ್ಲಿ ಬಂದ್ಬಿಟ್ಟು ಆರನ್ ಇಂದ ಹಿಡಿದು ಇಂಡಿಕೇಟ್ರು ಮತ್ತೆ ಗೈಸ್ ನೋಡಿ, ಇಂಡಿಕೇಟರ್ ಫ್ರಂಟ್ ಅಂಡ್ ಬ್ಯಾಕು ಎಲ್ಲಾ ವರ್ಕ್ ನಲ್ಲಿ ಐತೆ. ನಮ್ ಬೇಬಿ ಬ್ರೋಗ್ ಎಲ್ಲಾ ಪರ್ಫೆಕ್ಟ್ ಆಗಿರ್ಬೇಕು. ನೋಡಿ ರೈಟ್ ಸೈಡ್ ಇಂಡಿಕೇಟರ್ ಇವಾಗ ತೋರಿಸ್ತಾ ಇರೋದು ಆಯ್ತಾ, ಎಲ್ಲಾ ಪರ್ಫೆಕ್ಟ್ ಆಗೈತೆ. ಎಲ್ಲಾ ಫ್ರಂಟ್ ಬ್ರೇಕ್, ಬ್ಯಾಕ್ ಬ್ರೇಕ್ ಲೈಟು ಎಲ್ಲಾ ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತಾ ಇದೀವಿ. ಆಯ್ತಾ ಗೈಸ್, ಗಾಡಿ ಯಾವ ತರ ಐತೆ ನೋಡ್ಬಿಟ್ಟು ಕಮೆಂಟ್ ಮಾಡಿ. ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಒತ್ತದ್ ಮಾತ್ರ ಮರಿಬೇಡಿ. ಆಮೇಲೆ ಬಂದ್ಬಿಟ್ಟು ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗೋಣ.